ಹಾಯ್ ಎಲ್ಲರಿಗೂ ನಮಸ್ತೆ. ನಾನು ನಿಮ್ಮ ಆಶಾ ಚಂದ್ರಭಟ್. ಆಶಾ ನಳಪಾಕಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾವು ಸೀಸನಲ್ ಫ್ರೂಟ್ ಆದಂತಹ ಮಾವಿನ ಹಣ್ಣನ್ನು ಉಪಯೋಗಿಸಿಕೊಂಡು ಒಂದು ಹಲ್ವಾವನ್ನು ಹೇಗೆ ಮಾಡೋದು ಅಂತ ಹೇಳೋದನ್ನು ತೋರಿಸ್ಕೊಡ್ತಾ ಇದ್ದೇವೆ. ಇದಕ್ಕೇನು ಜಾಸ್ತಿ ಇಂಗ್ರೀಡಿಯೆಂಟ್ಸ್ ನಾವು ಉಪಯೋಗಿಸ್ತಾ ಇಲ್ಲ, ಹಾಗೆ ಸಕ್ಕರೆ ಕೂಡ ಹಾಕ್ತಾ ಇಲ್ಲ. ಬೆಲ್ಲವನ್ನು ಉಪಯೋಗಿಸಿಕೊಂಡು ಇವತ್ತೊಂದು ರುಚಿಯಾದ ಸಾಫ್ಟ್ ಆದಂತಹ ಹಲ್ವಾವನ್ನು ಹೇಗೆ ಮಾಡೋದು ಅಂತ ಹೇಳೋದನ್ನು ನೋಡುವ. ಈಗ ಬನ್ನಿ ಸ್ನೇಹಿತರೆ, ಇದಕ್ಕೆ ಏನೆಲ್ಲ ಬೇಕು ಅಂತೇಳಿ ತೋರಿಸ್ಕೊಡ್ತೇನೆ. ಮೊದಲಿಗೆ ಒಂದು ದೊಡ್ಡ ಮಾವಿನ ಹಣ್ಣನ್ನು ಕಟ್ ಮಾಡಿಕೊಂಡಿದ್ದೇನೆ. ಒಂದು ಅರ್ಧ ಕೆಜಿಯ ಮಾವಿನ ಹಣ್ಣು ತಗೊಂಡಿದ್ದೇನೆ ನಾನಿಲ್ಲಿ. ಅದನ್ನು ಕಟ್ ಮಾಡಿ ಸಣ್ಣ ಸಣ್ಣ ಪೀಸ್ಗಳನ್ನಾಗಿ ಮಾಡಿಕೊಂಡಿದ್ದೇನೆ. 1 ಕಪ್ಪಷ್ಟು ತೆಂಗಿನಕಾಯಿ ತುರಿ, 1 ಕಪ್ಪು ಕಡಲೆ ಹಿಟ್ಟು, ಹಾಗೆ 1 ಕಪ್ಪು ಬೆಲ್ಲ. ಮಾವಿನ ಹಣ್ಣು ಹುಳಿ ಇದ್ದರೆ ಬೆಲ್ಲ ಸ್ವಲ್ಪ ಜಾಸ್ತಿ ತಗೊಳ್ಬೋದು. ಹಾಗೆಯೇ ಒಂದು 2 ರಿಂದ 3 ಟೇಬಲ್ ಸ್ಪೂನ್ ಅಷ್ಟು ತುಪ್ಪ. ಮೊದಲಿಗೆ ಮಾವಿನ ಹಣ್ಣಿನ ಚೂರುಗಳನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ನುಣ್ಣಗೆ ಪೇಸ್ಟ್ ಮಾಡಿಕೊಳ್ಳುವ. ಇದಕ್ಕೆ ನೀರೇನು ಹಾಕೋದು ಬೇಡ, ಹಾಗೆಯೇ ಇದನ್ನು ಪೇಸ್ಟ್ ಮಾಡಿಕೊಳ್ಳುವ. ಬೇಕು ಅಂತಾದರೆ ಏಲಕ್ಕಿ ಹಾಕ್ಕೊಳ್ಬೋದು. ನನಗೆ ಏಲಕ್ಕಿ ಫ್ಲೇವರ್ ಇಷ್ಟ ಇಲ್ಲ, ಹಾಗಾಗಿ ನಾನು ಹಾಕಲಿಲ್ಲ. ಹಾಗೆಯೇ ಪೇಸ್ಟ್ ಮಾಡಿಕೊಂಡೆ. ಒಂದು ಬಾಣಲೆಗೆ 2 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು, ತುಪ್ಪ ಕರಗಿ ನೀರಾದ ನಂತರ ಅದಕ್ಕೆ ನಾವು ಕಾಯಿ ತುರಿಯನ್ನು ಏನು ತುರಿದಿಟ್ಕೊಂಡಿದ್ದೇವೆ ಅದನ್ನು, ದೊಡ್ಡ ತುರಿಗಳಿದ್ರೆ ಒಮ್ಮೆ ಮಿಕ್ಸಿ ಜಾರಿಗೆ ಹಾಕಿ ಸಣ್ಣ ಮಾಡಿಕೊಳ್ಳಿ. ಒಂದೆರಡು ಸುತ್ತು ಡ್ರೈ ಆಗಿ ಪಲ್ಸ್ ಮಾಡಲು ತಿರುಗಿಸ್ಕೊಳ್ಳಿ. ಈ ಥರ ಸಣ್ಣ ತುರಿಬೇಕು. ಇಲ್ಲ ತೆಂಗಿನಕಾಯಿಯ ಹುಡಿ ಸಿಗ್ತದೆ, ಬುರಾದ ಅಂತ ಹೇಳ್ತಾರೆ, ಅದನ್ನು ಕೂಡ ಹಾಕ್ಕೊಳ್ಬೋದು. ಅದನ್ನು ತುಪ್ಪದಲ್ಲಿ 1-2 ನಿಮಿಷ ಪರಿಮಳ ಬರುವವರೆಗೆ ಅದನ್ನು ಫ್ರೈ ಮಾಡಿಕೊಳ್ಳಿ. ಜಾಸ್ತಿ ಕಲರ್ ಏನು ಚೇಂಜ್ ಆಗೋದು ಬೇಡ. ತೆಂಗಿನಕಾಯಿ ತುರಿ ಪರಿಮಳ ಬರ್ತಿದ್ದ ಹಾಗೆ ಅದಕ್ಕೆ ಪುನಃ ಮಧ್ಯದಲ್ಲಿ 1-2 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ತೇನೆ. ಅದಕ್ಕೆ ಈಗ ತುಪ್ಪ ಕರಗಿ ನೀರಾದಮೇಲೆ ನಾವು ಕಡಲೆ ಹುಡಿ ಏನು ತಗೊಂಡಿದ್ದೇವೆ ಆ ಕಡಲೆ ಹುಡಿಯನ್ನು ಅದಕ್ಕೆ ಸೇರಿಸ್ಕೊಳ್ಳುವ. ಒಂದು ಕಡೆ ಆ ಕಡಲೆ ಹುಡಿ ಫ್ರೈ ಆಗ್ತಾ ಇರಲಿ. ಇದನ್ನು ಇನ್ನೂ ಕೂಡ 1-2 ನಿಮಿಷ ಇದನ್ನು ಕೂಡ ನಾವು ತೆಂಗಿನಕಾಯಿಯನ್ನು ಹೇಗೆ ಫ್ರೈ ಮಾಡಿದ್ದೇವೆ ಅದೇ ಥರ ಕಡಲೆ ಹುಡಿಯನ್ನು ಕೂಡ ಸ್ವಲ್ಪ ಪರಿಮಳ ಬರುವವರೆಗೆ ಫ್ರೈ ಮಾಡಿಕೊಳ್ಬೇಕು. ನೀವು ಮೊದಲಿಗೆ ಕಡಲೆ ಹುಡಿ ಫ್ರೈ ಮಾಡಿ ಆಮೇಲೆ ತೆಂಗಿನಕಾಯಿ ಹಾಕ್ಕೊಳ್ಬೋದು, ಅಥವಾ ನಾನೀಗ ಮಾಡಿದ ಹಾಗೆ ಕೂಡ ಮಾಡಿಕೊಳ್ಬೋದು. 2 ಆಪ್ಷನಲ್ಲಿ ಕೂಡ ಮಾಡಿಕೊಳ್ಬೋದು. ಅದು ಹಾಗೆ ಇರಲಿ. ಇನ್ನೊಂದು ಸಣ್ಣ ಬಾಣಲೆ ತಗೊಂಡು ನಾವು ಬೆಲ್ಲವನ್ನು ಒಂದು ಸ್ವಲ್ಪ ಕ್ಯಾರಮಲೈಸ್ ಮಾಡುವ. ಒಂದು ಸ್ವಲ್ಪ ಸಾಕು ಮಾಡಿ, ಅದಕ್ಕೆ ಪೂರ್ತಿಯಾಗಿ ನೀರಾಗಬೇಕು ಅಂತ ಇಲ್ಲ, ಅದು ಒಂದು ಸ್ವಲ್ಪ ಬಿಸಿ ಆದರೆ ಸಾಕು. ನಾವೇನು ರುಬ್ಬಿ ಇಟ್ಕೊಂಡಿದ್ದೇವೆ ಮಾವಿನ ಹಣ್ಣಿನ ಪಲ್ಪನ್ನು ಅದಕ್ಕೆ ಸೇರಿಸ್ಕೊಳ್ಳುವ. ಅದಕ್ಕೆ ಸೇರಿಸ್ಕೊಂಡು ಚೆನ್ನಾಗಿ ಅದು ಸರಿಯಾಗಿ ಪಾಕ ಬರುವವರೆಗೆ, ಅಂದರೆ ಬೆಲ್ಲ ಕರಗಬೇಕು, ಹಾಗೆಯೇ ಮಾವಿನ ಹಣ್ಣು ಬೇಯಬೇಕು. ಎರಡೂ ಕೂಡ ಜೊತೆಯಲ್ಲೇ ಆಗ್ತದೆ. ಅದು ಒಂದು 4 ರಿಂದ 5 ನಿಮಿಷವರೆಗೆ ಇದನ್ನು ಹೀಗೆ ನಾವು ಮಾಡಿಕೊಳ್ಬೇಕಾಗ್ತದೆ. ಒಂದು ಪಾಕದ ಥರ ಬರ್ತದೆ ಅದು, ಜಾಮಿನಾಗೆ. ಅಷ್ಟು ಜಾಮಿನಷ್ಟು ಗಟ್ಟಿ ಆಗಬೇಕು ಅಂತಿಲ್ಲ ನೋಡಿ, ಈ ಥರ ಆದರೆ ಸಾಕು. ಇಷ್ಟ ಆದರೆ ಇದನ್ನು ಈಗ ನಾವಲ್ಲಿ ಕಾಯಿ ಹಾಗೂ ಕಡಲೆ ಹುಡಿಯನ್ನು ಏನು ಫ್ರೈ ಮಾಡಿ ಇಟ್ಕೊಂಡಿದ್ದೇವೆ ಅದಕ್ಕೆ ಈ ಮಿಶ್ರಣವನ್ನು ಸೇರಿಸಿಕೊಂಡು ಅದನ್ನು ಚೆನ್ನಾಗಿ ಗಂಟುಗಳಿಲ್ಲದ ಹಾಗೆ ಕರಗಿಸಿಕೊಳ್ಬೇಕು. ಕಡಲೆ ಹುಡಿ ಹಾಕಿದ್ರಿಂದ ಗಂಟಲು ಬಿಡುವ ಚಾನ್ಸಸ್ ಇರುತ್ತದೆ, ಹಾಗಾಗಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ನಿಮಗೆ ಇದರಲ್ಲಿ ಕಷ್ಟ ಆಗ್ತದೆ ಅಂತಾದರೆ ಒಮ್ಮೆ ಗ್ಯಾಸ್ ಆಫ್ ಮಾಡಿಕೊಂಡು ಸರಿಯಾಗಿ ಮಿಕ್ಸ್ ಮಾಡಿಕೊಂಡು ನಂತರ ಕೂಡ ಆನ್ ಮಾಡಿಕೊಳ್ಬೋದು. ನಿಮಗೆ ಹೀಗೆ ಮಾಡ್ಬೋದು ಅಂತ ಅನಿಸಿದರೆ ನೀವು ಹಾಗೆ ಗ್ಯಾಸ್ ಆನಲ್ಲಿ ಇಟ್ಕೊಂಡೇ ಮಾಡಿಕೊಳ್ಬೋದು. ಇದನ್ನು ಈಗ ಕೈ ಬಿಡದೇನೆ ಒಂದು 4 ರಿಂದ 5 ನಿಮಿಷ ಅದು ಸರಿಯಾಗಿ ಪಾಕ ಬರಬೇಕು, ಅಲ್ಲಿವರೆಗೆ ಇದನ್ನು ಮಗಚುತ್ತಾ ಇರಬೇಕು. ಮಾವಿನ ಹಣ್ಣಿನ ಕನ್ಸಿಸ್ಟೆನ್ಸಿ ಮೇಲೆ ನಿಮ್ಮ ಪಾಕ ನಿಲ್ತದೆ, ಅಂದರೆ ಮಾವಿನ ಹಣ್ಣಿನ ಅಳತೆ ನೀರಿನ ಅಂಶವನ್ನು ಹೊಂದಿಕೊಂಡು ಅಳತೆ ನಿಲ್ತದೆ ನೋಡಿ. ಈಗ ಇಷ್ಟು ಗಟ್ಟಿ ಆದಮೇಲೆ ಪುನಃ 1 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ತಾ ಇದ್ದೇನೆ ನಾನು. ತುಪ್ಪ ಹಾಕೋದ್ರಿಂದ, ಕೊನೆಗೊಂದು ತುಪ್ಪ ಹಾಕೋದ್ರಿಂದ ನೀವು ಸ್ವೀಟಲ್ಲಿ ಒಂಥರ ಶೈನಿಂಗ್ ಬರ್ತದೆ ಅದು, ಹಾಗಾಗಿ ಕೊನೆಗೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಳ್ಬೇಕು ನೋಡಿ. ಈ ಥರ ಪೂರ್ತಿಯಾಗಿ ತಳ ಬಿಟ್ಟು ಬರಬೇಕು. ಇದು ಕೈಗೆ ನೋಡಿ ಹಿಡಿಬಾರ್ದು, ಕೈಗೆ ಹಿಡಿಯದಷ್ಟು ನೀವು ಅದನ್ನು ಕಾಯಿಸಬೇಕು. ಈಗ ನೋಡಿ ಇದು ರೆಡಿ ಆಯಿತು. ಇದನ್ನು ಈಗ ಒಂದು ಪ್ಲೇಟಿಗೆ ಹಾಕ್ಕೊಂಡು, ನೀವು ಡೈರೆಕ್ಟಾಗಿ ಪ್ಲೇಟಿಗೆ ಹಾಕೋದು ಅಂತಾದರೆ ಅದಕ್ಕೆ ತುಪ್ಪ ಸವರಿ ಇಟ್ಕೊಳ್ಳಿ. ಇಲ್ಲ ಈ ಥರ ಬಟರ್ ಪೇಪರ್ ಹಾಕ್ಕೊಂಡು ಕೂಡ ಅದನ್ನು ಹಾಕಿಕೊಳ್ಬೋದು. ಬಟರ್ ಪೇಪರ್ ಹಾಕಿದರೆ ನಿಮಗೆ ತೆಗಿಲಿಕ್ಕೆ ಸುಲಭ ಆಗ್ತದೆ, ಪಾತ್ರೆಗೆ ಹಿಡಿಯುವ ತಲೆನೋವು ಇರೋದಿಲ್ಲ. ಚೆನ್ನಾಗಿ ಪ್ರೆಸ್ ಮಾಡಿ ಸೆಟ್ ಮಾಡಿಕೊಳ್ಳಿ ಅದನ್ನು. ಆಮೇಲೆ ಇದನ್ನು 1-2 ಗಂಟೆ ಹಾಗೆ ತಣ್ಣಗಾಗಲಿಕ್ಕೆ ಬಿಡುವ. ಮೇಲಿಂದ ನಿಮಗೆ ಯಾವುದೇ ಡ್ರೈ ಫ್ರೂಟ್ ಬೇಕು ಅಂತಾದರೆ ಡ್ರೈ ಫ್ರೂಟ್ ಹಾಕ್ಕೊಳ್ಬೋದು, ಇಲ್ಲ ಹಾಕದೆ ಕೂಡ ಹಾಗೇ ಮಾಡಿಕೊಳ್ಬೋದು. ಟೂಟಿ ಫ್ರೂಟಿ ಬೇಕಾದರೆ ಟೂಟಿ ಫ್ರೂಟಿ ಹಾಕ್ಕೊಳ್ಬೋದು. ನಿಮ್ಮ ಹತ್ರ ಏನು ಅವೈಲೇಬಲ್ ಇದೆ ಅದನ್ನು ಹಾಕ್ಕೊಳ್ಳಿ. ನಾನೊಂದು ಸ್ವಲ್ಪ ಬಾದಾಮಿ ಹಾಗೂ ಗೋಡಂಬಿ ಹಾಕ್ಕೊಂಡೆ. ಇದನ್ನು ಮೇಲಿಂದ ಚೂರುಗಳನ್ನಾಗಿ ಮಾಡಿ, ಸಣ್ಣ ಸಣ್ಣ ಚೂರುಗಳನ್ನಾಗಿ ಮಾಡಿ ಮೇಲಿಂದ ಹಾಕ್ಕೊಳ್ಳಿ. ಇದನ್ನು ಈಗ 1-2 ಗಂಟೆ ಪೂರ್ತಿಯಾಗಿ ತಣ್ಣಗಾಗಲಿಕ್ಕೆ ಬಿಡಿ. ಪೂರ್ತಿಯಾಗಿ ತಣ್ಣಗಾದ ನಂತರ ಅದನ್ನು ಒಂದು ಪ್ಲೇಟಿನ ಮೇಲೆ ತಿರುಗಿಸಿ ಹಾಕ್ಕೊಂಡು ನೋಡಿ, ಈ ಥರ
ಅದನ್ನು ನಿಮಗೆ ಬೇಕಾದ ಶೇಪಿಗೆ ಕಟ್ ಮಾಡಿಕೊಳ್ಳಿ. ಸ್ಕ್ವೇರ್ ಬೇಕಾದರೆ ಸ್ಕ್ವೇರ್ ಮಾಡಿಕೊಳ್ಬೋದು, ರೆಕ್ಟ್ಯಾಂಗಲ್ ಬೇಕಾದ್ರೆ ರೆಕ್ಟ್ಯಾಂಗಲ್, ಇಲ್ಲ ನೀವು ಡೈಮಂಡ್ ಶೇಪಿಗೆ ಮಾಡಿದ್ರೆ ಡೈಮಂಡ್ ಶೇಪಿಗೆ ಮಾಡಿಕೊಳ್ಬೋದು. ನಿಮಗೆ ಯಾವ ಶೇಪ್ ಬೇಕೋ ಆ ಶೇಪಿಗೆ ಮಾಡಿಕೊಳ್ಬೋದು. ನೋಡಿ, ನಮ್ಮ ರುಚಿಯಾದ ಮಾವಿನ ಹಣ್ಣಿನ ಹಲ್ವಾ ರೆಡಿ ಆಯಿತು. ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ ಸ್ನೇಹಿತರೆ, ಹೇಗಾಯಿತು ಅಂತೇಳಿ ಕಮೆಂಟ್ ಮೂಲಕ ನನಗೆ ತಿಳಿಸಿ. ಲೈಕ್ ಕೊಟ್ಟು ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವ ಬೆಲ್ ಐಕಾನನ್ನು ಒತ್ತಿ ನಮ್ಮನ್ನು ಸಪೋರ್ಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಹೊಸ ಅಡಿಗೆಯೊಂದಿಗೆ, ಹೊಸ ರೆಸಿಪಿಯೊಂದಿಗೆ ಪುನಃ ನಿಮ್ಮನ್ನು ಭೇಟಿಯಾಗ್ತೇನೆ. ಧನ್ಯವಾದಗಳು.